ನಮ್ಗೆ ಯಾರು ಕೆಟ್ಟದ್ದು ಬಯಸ್ತಾರೆ ಅವ್ರನ್ನೇ ದೇವ್ರು ಚೆನ್ನಾಗಿಟ್ಟಿರಲಿ ಅಷ್ಟೇ. ದ್ವೇಷ ಮಾಡೋಂಥ ಥರ ಯಾರೂ ಇಲ್ಲ. ಯಾಕಂದರೆ ನಾವೇನೇ ಕೆಟ್ಟದ್ದು ಮಾಡಿದ್ರು ಕರ್ಮ ಅನ್ನೋದನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ. ನನ್ಗೇನು ಅನಿಸುತ್ತೆ ನಾನು ಅದನ್ನೇ ಮಾಡೋದು. ಅವ್ರನ್ನ ಕೆಟ್ಟವ್ರು ಮಾಡೋಕ್ಕೆ ನನಗೆ ಒಂದೇ ಒಂದು ನಿಮಿಷ ಟೈಮ್ ಸಾಕು. ಜನ ಹೆಂಗೆ ಅಂದರೆ ಮೂರ್ಖತನವಾಗಿ ಮಾತಾಡ್ತಾರೆ ಅಂತ. ಇವಾಗ ಜನಗಳು ನನ್ನ ಎಲ್ಲಿ ಹೋದ್ರು ಗುರ್ತಿಡಿತಾರೆ, ಅದು ಒಂದು ಹ್ಯಾಪಿ. ಆ ಗುರ್ತಿಡಿಯೋದು ಮುಂದೆ ಈ ದುಡ್ಡು ಏನು ಬ್ಲಾಗ್ ಆದರೂ ನೋಡಿ ಅವ್ರು ಸ್ವಲ್ಪ ಬುದ್ಧಿ ಕಲೀಲಿ ಅಂತ ಅಷ್ಟೇ. ಮೆಡ್ರಾಸ್ ಬೆಲ್ಲಿ ಇದು ಪ್ಯೂರ್ ಬೆಲ್ಲಿ, ಇದು ಸ್ವಲ್ಪ ಮಿಕ್ಸ್. ತುಂಬಾ ಇಷ್ಟ ಆಗಿದೆ ಅಂದ್ರೆ ಇದು. ಮತ್ತೆ ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಮ್ಮುಪ್ರಿಯಾ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತ ಹೇಳೋಕ್ಕಿಂತ ಮುಂಚೆ ತುಂಬ ಜನ ರಿಕ್ವೆಸ್ಟಲ್ಲಿ ಮೆಸೇಜ್ ಮಾಡ್ತಿದ್ರಿ, ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂತ. ಸ್ವಲ್ಪ ಪರ್ಸ್ನಲ್ ಇಶ್ಯೂಸಿಂದ ನಾನು ವ್ಲಾಗ್ ಮಾಡ್ತಿರಲಿಲ್ಲ ಆ್ಯಂಡ್ ಸ್ವಲ್ಪ ಬ್ಯುಸಿ ಕೂಡ ಆಗಿದ್ದೆ. ಆ್ಯಂಡ್ ನನ್ನ ಮಗಳ ಕಡೆ ಗಮನ ಕೊಡೋಣ ಅಂತ ಸ್ವಲ್ಪ ವ್ಲಾಗ್ನ ಸ್ಟಾಪ್ ಮಾಡಿದ್ದೆ ನಾನೇನೆ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ದಾರೆ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂತ. ಏನು ಪ್ರಾಬ್ಲಮ್ ಇಲ್ಲ. ಯಾರು ಏನೇ ಪ್ರಾಬ್ಲಮ್ ಮಾಡಿದ್ರು ನನಗೇನು ಅನಿಸುತ್ತೆ ನಾನು ಅದನ್ನೇ ಮಾಡೋದು. ಯಾವನಿಗೋಸ್ಕರನಲ್ಲ ನಾನು ವ್ಲಾಗ್ ಮಾಡೋ ನಿಲ್ಲಿಸೋ ಸೀನೇ ಇಲ್ಲ. ಆ್ಯಂಡ್ ನಿಜವಾಗ್ಲೂ ನನಗೆ ಇದು ಕಮೆಂಟ್ಸ್ ಆಗಲಿ, ರಿಕ್ವೆಸ್ಟಲ್ಲಾಗಲಿ, ಕಾಲ್ಸಲ್ಲಾಗಲಿ ಇದನ್ನು ಕೇಳಿ ನಿಜವಾಗ್ಲೂ ನಂಗೆ ಬೇಜಾರಾಗಿದೆ. ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಯಾವ ಪ್ರಾಬ್ಲಮ್ಮು ಆಗಿಲ್ಲ ಇಲ್ಲಿ. ನಾನು ಹೆಂಗಿದ್ದೀನೋ ಹಂಗೆ ಇದ್ದೀನಿ ಆ್ಯಂಡ್ ಅವ್ರು ಹೆಂಗಿದ್ದಾರೆ ಹಂಗೆ ಇದ್ದಾರೆ. ನಮ್ಗೆ ಯಾರು ಪ್ರಾಬ್ಲಮ್ ಮಾಡ್ತಾರೆ ಅವ್ರು ಚೆನ್ನಾಗೇ ಇರಲಿ. ನಾವು ಮಾಡೋದು ಒಳ್ಳೇದು ಅನಿಸಿದ್ರೆ ದೇವ್ರು ನಮ್ಮನ್ನ ಚೆನ್ನಾಗೇ ಇಟ್ಟಿರ್ತಾರೆ. ಅವ್ರು ಮಾಡೋದು ಅವ್ರಿಗೆ ಒಳ್ಳೇದು ಅನಿಸಿದ್ರೆ ಅವರು ದೇವ್ರು ಚೆನ್ನಾಗೇ ಇಟ್ಟಿರ್ತಾನೆ. ಇಲ್ಲಿ ಯಾರಿಗೂ ದ್ವೇಷ ಮಾಡೋಂಥ ಥರ ಯಾರೂ ಇಲ್ಲ. ಯಾಕಂದರೆ ನಾವೇನೇ ಕೆಟ್ಟದ್ದು ಮಾಡಿದ್ರು ಕರ್ಮ ಅನ್ನೋದನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ. ಅವ್ರಿಗೆ ಶಿಕ್ಷೆ ಕೊಡುತ್ತೆ ಕರ್ಮ ಅನ್ನೋದು. ನಾವು ಮಾಡಿಲ್ಲ ಅಂದ್ರೂ ದೇವ್ರು ಕೊಡುತ್ತೆ. ಅದೊಂದು ನಾನು ದೇವರಲ್ಲಿ ನಂಬ್ತೀನಿ. ಯಾಕಂದರೆ ತುಂಬ ಜನ ಅಂದ್ಕೊಂಡಿರ್ಬೋದು ನಾವಿಲ್ಲಿ ತಪ್ಪು ಮಾಡಿಬಿಟ್ಟು ಆರಾಮಾಗಿರ್ಬೋದು ಅಂತ. ಬಟ್ ಈ ಜನ್ಮದಲ್ಲಿ ಅನುಭವಿಸಿಲ್ಲ ಅಂದರೂ ಮುಂದಿನ ಜನ್ಮದಲ್ಲಿ ಅನುಭವಿಸ್ತೀರಾ, ಅದಂತೂ ಪಕ್ಕ ಗ್ಯಾರಂಟಿ. ಬಟ್ ಇವಾಗಿರೋ ಜನ್ಮ ಅಲ್ಲ, ಏನೂ ಇಲ್ಲ. ಯಾಕಂದರೆ ಪ್ರೆಸೆಂಟ್ ಸಿಚುವೇಷನಲ್ಲೇ ದೇವ್ರು ತೋರಿಸ್ಬಿಡ್ತಾನೆ ಏನು ಮಾಡಿದ್ದೀರಾ ನೀವು ಅಂತ. ಯಾಕಂದರೆ ಈ ಜನ್ರೇಷನ್ ಆ ಥರ ಇದೆ. ಆಲ್ರೆಡಿ ನಿಮಗೆ ಅನುಭವ ಆಗಿರ್ಬೋದು ಅಂತ ಅನಿಸುತ್ತೆ. ತುಂಬ ಜನ ಕ್ವಶನ್ಸ್ನ ಕೇಳೋ ಥರ ಇಟ್ಕೊಂಡಿದ್ದೀರಾ ಅಂದರೆ ಇನ್ನು ಜನಗಳಿಗೆ ಎಷ್ಟು ನಿಮ್ಮ ಚೀಪ್ ಮೆಂಟಾಲಿಟಿನ ತೋರಿಸಿದ್ದೀರಾ ಅಂತ ಜನಗಳಿಗೆ ಗೊತ್ತಾಗುತ್ತೆ. ಆ್ಯಂಡ್ ನೋಡೋರ್ಗೂ ಗೊತ್ತಾಗುತ್ತೆ ನೀವು ಎಷ್ಟು ಚೀಪ್ ಅಂತ. ಆ್ಯಂಡ್ ನಾನು ಅವ್ರನ್ನ ನೇಮ್ನ ಕೂಡ ನನಗೆ ಮೆನ್ಷನ್ ಮಾಡೋಕ್ಕೂ ನಂಗೆ ಇಷ್ಟನೂ ಇಲ್ಲ. ದೇವ್ರು ಅವ್ರನ್ನೇ ಚೆನ್ನಾಗಿಟ್ಟಿರಲಿ. ನಮ್ಗೆ ಯಾರು ಕೆಟ್ಟದ್ದು ಬಯಸ್ತಾರೆ ಅವ್ರನ್ನೇ ದೇವ್ರು ಚೆನ್ನಾಗಿಟ್ಟಿರಲಿ ಅಷ್ಟೇ. ಆ್ಯಂಡ್ ಈ ವ್ಲಾಗ್ ಮುಖಾಂತರ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೇ ಈ ವ್ಲಾಗ್ನ ಮಾಡಿದ್ದು. ಆ್ಯಂಡ್ ಇನ್ನು ಏನೇನು ಮಾಡ್ತೀವಿ ಅನ್ನೋದನ್ನು ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಏನಾದರೂ ನಿಜವಾಗ್ಲೂ ತಪ್ಪಾಗಿ ಮಾತಾಡಿದರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ನನ್ನ ಈ ಕ್ವಶನ್ಸಿಂದ ಇಷ್ಟು ಜನ ನನ್ನ ಕ್ವಶನ್ಸಲ್ಲಿ ಹಾಕಿರ್ಬೋದು, ಇಷ್ಟು ಜನ ನನ್ನ ಈ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ ಅಂದರೆ ನನಗೆ ರಿಯಲಿ ಐ ಆಮ್ ವೆರಿ ಅಪ್ಸೆಟೆಡ್ ಫಾರ್ ದಿಸ್ ಕ್ವಶನ್. ನಿಜವಾಗ್ಲೂ ನಂಗೆ ತುಂಬಾ ಬೇಜಾರಾಗಿದೆ. ಈ ಕ್ವಶನ್ಸ್ ತುಂಬ ಜನ ಕೇಳಿದ್ದೀರ ನನ್ನ. ಏನಾಯಿತು, ಏನು ಪ್ರಾಬ್ಲಮ್ ಅಂತ. ಈ ಪ್ರಾಬ್ಲಮ್ ಗೊತ್ತಾಗೋ ಥರ ಮಾಡಿದ್ದಾರೆ ಗೊತ್ತಾ. ಸೊ ಅವರಿಗಂತೂ ನಿಜವಾಗ್ಲೂ ನಾನು ಆ್ಯಡ್ಸ್ ಆಫ್ ಥ್ಯಾಂಕ್ಸ್ ಹೇಳಬೇಕು. ನಿಜವಾಗ್ಲೂ ಅದೇ ಬೇಕಾಗಿದ್ದೆ ಅನ್ಸುತ್ತೆ ಅವ್ರಿಗೆ. ಕರೆಕ್ಟಾಗಿ ಅದೇ ಆಗಿದೆ ಬಿಡಿ. ಅದಕ್ಕೇ ಅಪ್ಪ ಯಾರನ್ನೂ ನಂಬಾರ್ದು ಗುರು, ರಿಯಲಿ ಯಾರನ್ನೂ ನಂಬಾರ್ದು. ಜೊತೆಗೇ ಇರ್ತಾರೆ, ಜೊತೆಗೇ ತಿಂತಾರೆ, ಜೊತೆಗೇ ಮಾಡ್ತಾರೆ ಅಂತಾರಲ್ಲ, ಕರೆಕ್ಟಾಗೆ ಮಾಡ್ತಾರೆ ಬಿಡಿ. ಯಪ್ಪ ಇಂಥ ಪರ್ಸನ್ನು ಇರ್ತಾರ, ಯಪ್ಪ ದೇವ್ರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ವ್ಲಾಗಲ್ಲಿ ಯಾರು ಅಂತ ರಿಯಲಿ ಕಮೆಂಟ್ ಹಾಕ್ಬಿಡಿ. ಯಾರು ಅಂತ ನಂಗೆ ಮೆನ್ಷನ್ ಮಾಡೋಕ್ಕೂ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಅವ್ರ ನೇಮು ಕೂಡ ಇಷ್ಟ ಇಲ್ಲ ನನಗೆ. ಯಾರು ಮಾಡ್ತವ್ರೆ ಅಂತ ದೇವ್ರೊಬ್ಬನೂ ಗೊತ್ತು. ದೇವರೇ ಏನಿದೆ ಶಿಕ್ಷೆ ಕೊಡ್ತಾರೆ. ನನ್ನ ತಪ್ಪಾಗಿರೋ ನನಗೆ ಕೊಡ್ತಾರೆ, ಬೇರೆಯವ್ರ ತಪ್ಪಾಗಿರೋ ಬೇರೆಯವ್ರಿಗೆ ಕೊಡ್ತಾರೆ ಅಷ್ಟೇ. ಅದನ್ನೆಲ್ಲ ಬಿಟ್ಟಾಕಿ ಗೈಸ್. ರಿಯಲಿ ನಿಮ್ಗೇನಾದರೂ ಬೇಜಾರು ಮಾಡಿದ್ರೆ ಐ ಆಮ್ ರಿಯಲಿ ಸಾರಿ. ಯಾಕಂದರೆ ನೀವು ಕ್ವಶನ್ಸ್ ಕೇಳಿರೋದಕ್ಕೋಸ್ಕರ ಆನ್ಸರ್ ಮಾಡಿದ್ದೀನಿ ಅಷ್ಟೇ. ನಿಮಗೂ ಕೂಡ ನನಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ಹೆಂಗೆ ನಿಮಗೆ ಎಂಟರ್ಟೈನ್ ಮಾಡ್ತಾ ಇದ್ದೀನೋ ಅದೇ ಥರ ಇನ್ನು ಮುಂದೆ ಬರೋ ವೀಡಿಯೋಸಲ್ಲೂ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತಲೇ ನಾನು ವೀಡಿಯೋಸ್ ಮಾಡ್ತೀನಿ ಅಷ್ಟೇ. ಬೇರೆ ಉದ್ದೇಶ ಏನೂ ಇಲ್ಲ. ತುಂಬ ಜನ ಜಶ್ವಿನೂ ಕೇಳಿದ್ದೀರಾ ವ್ಲಾಗಲ್ಲಿ ತೋರಿಸ್ತಿಲ್ಲ ಅಂತ.
ಅಂತ ಸ್ವಲ್ಪ ದೃಷ್ಟಿ ಆಗುತ್ತೆ ಅಂತ ತೋರಿಸ್ತಾ ಇಲ್ಲ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ ಗೈಸ್. ನೋಡಿ ಮಲ್ಕೊಂಡಿದ್ದಾಳೆ, ಆರಾಮಾಗಿದ್ದಾಳೆ. ಜಶ್ವಿನೂ ಆರಾಮಾಗಿದ್ದಾಳೆ, ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಆರಾಮಾಗಿದ್ದಾರೆ. ಆ್ಯಂಡ್ ನನ್ನ ಫ್ಯಾಮಿಲಿಲಿ ನಾನು ಫ್ಯಾಮಿಲಿ ಅಂತಲ್ಲ, ನಾನು ಇಂಪಾರ್ಟೆನ್ಸ್ ಕೊಡೋದು ಅಂತ ಅಂದರೆ ನನ್ನ ಜೊತೆಗೆ ಒಂದು 3-4 ಮೆಂಬರ್ಸ್ ಫ್ರೆಂಡ್ಸ್ ಇದ್ದಾರೆ. ಚಂದು ಆಗಿರ್ಬೋದು, ಹರ್ಷಿತಾ ಆಗಿರ್ಬೋದು, ರೇವತಿ ಆಗಿರ್ಬೋದು, ಇನ್ನು ಕೆಲವೊಬ್ಬರು ಇದ್ದಾರೆ ನನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ ಆಗಿರ್ಬೋದು. ಇಷ್ಟು ಜನನ ನಾನು ತುಂಬಾ ನಂಬ್ತೀನಿ, ಅದು ಬಿಟ್ಟು ನಾನು ಯಾರನ್ನೂ ನಂಬಕ್ಕೂ ಹೋಗೋದು ಇಲ್ಲ. ಆ್ಯಂಡ್ ನನ್ನ ಫ್ಯಾಮಿಲಿ ಅಂತ ಬಂದರೆ ನಮ್ಮಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಇದು ನಮ್ಮ ಹಸ್ಬೆಂಡು, ಈ 3 ಜನ, ಜಶ್ವಿ, ಈ 4 ಜನನ ಬಿಟ್ಟರೆ ಇನ್ಯಾರನ್ನೂ ನಾನು ನಂಬೋದು ಇಲ್ಲ. ಆ್ಯಂಡ್ ಇನ್ಯಾರ ಹತ್ರನೂ ನಾನು ಮಾತಾಡೋಕ್ಕೂ ಹೋಗೋದು ಇಲ್ಲ. ಆ್ಯಂಡ್ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಕೇಳ್ಕೊತೀನಿ. ಮೆಸೇಜಸಲ್ಲಾಗಿರ್ಬೋದು, ರಿಕ್ವೆಸ್ಟಲ್ಲಾಗಿರ್ಬೋದು, ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಡಿ. ಬಿಕಾಸ್ ಎಲ್ಲರಿಗೂ ಸ್ವಲ್ಪ ಇಶ್ಯೂಸ್, ಪ್ರಾಬ್ಲಮ್ಸ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಮನೇಲಾಗಿರ್ಬೋದು, ಆಚೆ ಆಗಿರ್ಬೋದು ಇದ್ದೇ ಇರುತ್ತೆ. ಅದನ್ನೆಲ್ಲ ಪಬ್ಲಿಸಿಟಿ ಮಾಡಿಕೊಂಡ್ರೆ ನಮಗೂ ಚೆನ್ನಾಗಿರಲ್ಲ, ಆ್ಯಂಡ್ ನೋಡೋರ್ಗೂ ಚೆನ್ನಾಗಿರಲ್ಲ, ತಪ್ಪು ಮಾಡಿದವ್ರಿಗೂ ಚೆನ್ನಾಗಿ ಅನ್ಸೋದು ಇಲ್ಲ. ಬಟ್ ಅವ್ರನ್ನ ಕೆಟ್ಟವ್ರು ಮಾಡೋಕ್ಕೆ ನನಗೆ ಒಂದೇ 1 ನಿಮಿಷ ಟೈಮ್ ಸಾಕು. ಬಟ್ ನನಗೆ ಅದನ್ನು ಮಾಡೋಕ್ಕೂ ಇಷ್ಟ ಇಲ್ಲ. ದೇವರು ಅನ್ನೋದು ಇದ್ದಾರೆ, ದೇವ್ರು ನೋಡ್ಕೋತಾರೆ ಯಾರು ತಪ್ಪು ಯಾರು ಸರಿ ಅಂತ ಅಷ್ಟೇ ನಾನು ಈ ಬ್ಲಾಗ್ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಟ್ಟಾಕಿ ಇದನ್ನೆಲ್ಲ ನಾವೇನೇನು ಮಾಡ್ತೀವಿ ಅನ್ನೋದನ್ನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಗೈಸ್, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ ಗೈಸ್. ಬಾಯ್. ಇವಾಗ ಟೈಮ್ ಬಂದು 4:30 ಆಗಿದೆ ಗೈಸ್. ಇವಾಗ ಊಟ ಮಾಡ್ಕೊಂಡು ಇಷ್ಟೊತ್ತಾಯಿತು ಊಟ ಮಾಡೋಕ್ಕೆ. ಸ್ವಲ್ಪ ಕೆಲಸ ಇತ್ತು ಅಂತ ಊಟ ಮಾಡಿಲ್ಲ, ಕೆಳಗಡೆ ಹೋಗ್ಬಿಟ್ಟಿದೆ. ಇವಾಗ ಊಟ ಮಾಡಿ ಅಂಗಡಿಗೆ ಹೋಗ್ಬೇಕು, ಸ್ವಲ್ಪ ಪಪ್ಪುಗೆ ಏನೇನೋ ಇಸ್ಕೋಬೇಕು. ಅಂಗಡಿಗೆ ಹೋಗೋಣ ಅಂತ ಹೇಳಿದ್ರು. 4 ಗಂಟೆಗೆ ಹೋಗ್ಬೇಕಿತ್ತು, ಸ್ವಲ್ಪ ಆಚೆ ಹೋಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಇವಾಗ ಬಂದೆ ನೋಡಿ. ಇವಾಗ ಊಟ ಮಾಡ್ತಾಯಿದ್ದೀನಿ. ಏನು ಸಾರು ಇದು, ಏನಂತ, ಮೊಳಕೆ ಹುಳ್ಳಿಕಾಳು ಸಾರು ಮತ್ತು ಮೊಟ್ಟೆ ತಿಂತಾಯಿದ್ದೀನಿ. ತಿಂದ್ಬಿಟ್ಟು ಹೋಗಬೇಕು. ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಆ್ಯಂಡ್ ಇನ್ನೊಂದು ಕ್ವಶನ್ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡೆ. ಸೊ ಅದನ್ನು ಮರ್ತಿದ್ದೆ, ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ತುಂಬ ಜನ ಕ್ವಶನ್ಸು ಹಾಕಿದ್ದೀರಾ ಆ್ಯಂಡ್ ಕಮೆಂಟ್ಸಲ್ಲೂ ನೋಡಿದ್ದೀನಿ ನಾನು. ನೀವು ಕೇಳಿದ್ದೀರಾ ನಿಮ್ಮ ದುಡಿಮೆ ಇದರಲ್ಲೇ ನೀವು ಮಾಡ್ತಾರದ ಆ್ಯಂಡ್ ಇದರಲ್ಲೇ ನೀವು ಜೀವನ ಮಾಡ್ತಾರದ ಅಂತ ಕೇಳಿದ್ದೀರಾ. ನೋ ವೇ, ಚಾನ್ಸೇ ಇಲ್ಲ. ಇದೊಂದು ಪ್ಯಾಷನ್ ಅಷ್ಟೇ ನಂದು. ಆ್ಯಕ್ಚುಲಿ ಮಾಡಬೇಕು, ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಅಷ್ಟೇ. ಆ್ಯಂಡ್ ನನಗೆ ಬೇರೆಯವ್ರ ಹತ್ರ ಕೈ ಚಾಚೋಕ್ಕೂ ಇಷ್ಟನೂ ಇಲ್ಲ. ಆ್ಯಕ್ಚುಲಿ ಹೇಳೋಕ್ಕೋದ್ರೆ ನಾನು ಚಾಚೋದು ಇಲ್ಲ. ನಮ್ಮ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ಬೋದು. ನಂಗೆ ಆ ಥರ ಏನೂ ಇಷ್ಟನೇ ಇಲ್ಲ. ನನ್ನ ದುಡಿಮೆ, ನನ್ನ ಸ್ಟ್ಯಾಂಡರ್ಡಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಒಂದು ಚಿಕ್ಕ ಪ್ಯಾಷನ್ಗೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಜನ ಹೆಂಗೆ ಅಂದರೆ ಮೂರ್ಖತನವಾಗಿ ಮಾತಾಡ್ತಾರೆ ಅಂತಾರಲ್ಲ, ಅದು ಈ ಕಮೆಂಟಿಂದನೇ ಗೊತ್ತಾಗ್ತಿದೆ. ಆ್ಯಕ್ಚುಲಿ ಅದು ಯಾರು ಮಾತಾಡ್ತಾರೆ ಅನ್ನೋದು ನನಗೆ ನಿಜ ಹೇಳೋಕ್ಕೂ ಇಷ್ಟನೂ ಇಲ್ಲ. ಒಂಥರ ಹೆಂಗೆ ಅಂದರೆ ಒಂಥರ ಚೀಪಾಗಿ ಮಾತಾಡೋದು. ಇದಿಲ್ಲ ಅಂದರೆ ಜೀವನನೇ ಮಾಡೋಕ್ಕಾಗಲ್ವಾ ಗುರು, ಹೇಳಿ ನೀವೇ, ಮಾಡೋಕ್ಕಾಗಲ್ವಾ? ಯಾಕೆ ಮಾಡೋಕ್ಕಾಗಲ್ಲ? ಇವಾಗ ದುಡ್ಡು ಅಂತ ಬಂದರೆ ಇವಾಗ ಜನಗಳು ನನ್ನ ಎಲ್ಲಿ ಹೋದ್ರೂ ಗುರ್ತಿಡಿತಾರೆ, ಅದು ಒಂದು ಹ್ಯಾಪಿ. ಆ ಗುರ್ತಿಡಿಯೋದು ಮುಂದೆ ಈ ದುಡ್ಡು ಏನೂ ಅಲ್ಲ. ಅದೊಂದು ಇಷ್ಟ ನನಗಷ್ಟೇ. ಅದಕ್ಕೋಸ್ಕರ ಒಂದು ಇನ್ಫ್ಲುಯೆನ್ಸರಾಗಿ ನಾನು ಏನು ಮಾಡಬೇಕು ಅದನ್ನು ನನ್ನ ಪ್ಯಾಷನ್ ಆಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ದುಡಿಮೆಗೋಸ್ಕರ, ಜೀವನಗೋಸ್ಕರ ಯೂಟ್ಯೂಬ್ನ ಯೂಸ್ ಮಾಡ್ಕೋತಾ ಇರೋದು, ಇನ್ಸ್ಟಾಗ್ರಾಮು, ಅದೆಲ್ಲ ಸುಳ್ಳು. ಯಾವತ್ತೂ ಅಷ್ಟೇ ನಿಮ್ಮ ಸ್ಟೈಲ್ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನೀವು ಹೋಗೋ ದಾರಿ ಆಗಿರ್ಬೋದು, ನಿಮಗೆ ಹೆಂಗೆ ಅನಿಸುತ್ತೋ ಆ ಥರ ಇರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇರೆಯವ್ರು ಹೇಳಿದ ತಕ್ಷಣ ನೀವು ಚೇಂಜ್ ಆಗೋದು ಇಷ್ಟು ಚೆನ್ನಾಗೂ ಇರಲ್ಲ. ಆ್ಯಂಡ್ ನಿಮಗೂ ಕೂಡ ಅದು ಇಷ್ಟ ಆಗಲ್ಲ ಅಂತ ಅನ್ಕೋತೀನಿ. ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ ಬೇರೆಯವ್ರು ಕೇಳಿದಾಗ. ಆ್ಯಂಡ್ ನೀವು ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿಕೊಂಡು ನಾನು ಹೇಗಿರಬೇಕು, ನಾನು ಹೇಗೆ ಡ್ರೆಸ್ಸೆನ್ಸ್ ಮಾಡಬೇಕು ಅನ್ನೋದನ್ನು ನಿಮ್ಮ ಒಳಗಿದ್ರೆ ನಿಮಗೂ ಚೆನ್ನಾಗಿರುತ್ತೆ ಆ್ಯಂಡ್ ನೋಡೋರ್ಗೂ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಗೈಸ್. ಕೆಲವು ಜನ ಇದ್ದಾರೆ, ಅದನ್ನು ನಾನು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ. ಕೆಲವ್ರು ಜನ ಹೆಂಗೆ ಅಂದರೆ ಅವ್ರು ಹಿಂಗಿದ್ದಾರೆ, ನಾವು ಅವ್ರಿಗಿಂತ ಹಿಂಗಿದ್ದೀವಿ, ಸ್ವಲ್ಪ ಬಿಲ್ಡಪ್ಗಳು ಜಾಸ್ತಿ ಕೊಡ್ತಾ ಇದ್ದಾರೆ ಅನಿಸುತ್ತೆ. ನನಗೆ ನಿಜ ಅದನ್ನು ಇಷ್ಟನೂ ಇಲ್ಲ ಹೇಳೋಕ್ಕೂ. ಬಟ್ ಹೇಳೋಂಥ ಪರಿಸ್ಥಿತಿ ಬಂದಿರೋದಕ್ಕೆ ಸೊ ಇದರಲ್ಲಿ ಹೇಳ್ತಾ ಇದ್ದೀನಿ. ವ್ಲಾಗ್ ಆದರೂ ನೋಡಿ ಅವ್ರು ಸ್ವಲ್ಪ ಬುದ್ಧಿ ಕಲೀಲಿ ಅಂತ ಅಷ್ಟೇ.
ಅವರು ಇರ್ಬೋದು, ಇಲ್ಲ ಹಿಂಗಿರ್ಬೋದು. ಎಲ್ಲರೂ ಅಷ್ಟೇ ಅವ್ರವ್ರ ಪರಿಸ್ಥಿತಿ ತಕ್ಕನಂಗೆ ಅವ್ರವ್ರು ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಅಷ್ಟೇ, ಒಂದು ಮೇಲೆ ಹೋಗಬೇಕು ಅಂದರೆ ಅದಕ್ಕೆ ಕೆಳಗಿಂದನೇ ಸ್ಟೆಪ್ ಹತ್ತಿದ್ರೇ ಮೇಲೆ ಹೋಗೋಕ್ಕಾಗೋದು. ಡೈರೆಕ್ಟ್ ನಾವು ಮೇಲೆ ಹೋಗ್ತೀವಿ ಅಂದರೆ ಆಗಲ್ಲ. ಎಲ್ಲರೂ ಅಷ್ಟೇ ಇಲ್ಲಿಂದಾನೇ ಇಲ್ಲಿಗೆ ಹೋಗೋಕ್ಕೆ ಸಾಧ್ಯ, ಇಲ್ಲಿಂದ ಯಾರೂ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರವ್ರು ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ಬೇರೆಯವ್ರು ಅದನ್ನು ಮಾತಾಡಿ ಅವ್ರಿಗೆ ನೋವು ಮಾಡೋದು ಬೇಡ ಅಂತ ಅನ್ಕೋತೀನಿ. ಎಲ್ಲರೂ ಅಷ್ಟೇ ಅವ್ರವ್ರ ಪರಿಸ್ಥಿತಿ ತಕ್ಕನಂಗೆ, ಅವ್ರವ್ರ ಪ್ರಾಬ್ಲಮ್ಸ್ ತಕ್ಕನಂಗೆ ಅವ್ರವ್ರು ಏನೇನು ಮಾಡಬೇಕು ಅದನ್ನು ಮಾಡ್ತಾಯಿರ್ತಾರೆ. ನಾವು ಹಂಗಿದ್ದೀವಿ, ಅವ್ರು ಹಂಗವ್ರೆ, ನಾವು ಹಂಗವ್ರೆ, ನಾವು ಹಿಂಗಿದ್ದೀವಿ, ಅವೆಲ್ಲ ಬೇಡ. ನಿಮ್ಮ ದುಡ್ಡಲ್ಲಿ ನೀವು ಖುಷಿಯಾಗಿದ್ದೀರಾ, ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಖುಷಿ ಅನ್ನಿಸ್ತಿದ್ಯಾ, ಅಷ್ಟು ಸಾಕು ಗೈಸ್. ಅಷ್ಟೇ, ನಿಮ್ಮ ಖುಷಿಲಿ ನೀವು ಚೆನ್ನಾಗಿದ್ದರೆ ಸಾಕು ಅಷ್ಟೇ. ನಮ್ಮ ಖುಷಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾವು ಅಷ್ಟೇ ಪ್ರಯತ್ನ ಮಾಡಬೇಕು. ನಮ್ಮ ಕೈಯಲ್ಲಿ ಆಗಲ್ದಿರೋದು ಪ್ರಯತ್ನ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ, ಅದು ಆಗೋದು ಇಲ್ಲ. ಆ್ಯಂಡ್ ಅದು ಛಲ ಇರಬೇಕು, ಮಾಡಬೇಕು ಅಂತ. ಬಟ್ ಅವ್ರು ಮಾಡ್ತಾರೆ ಅಂತ ನಾವು ಮಾಡಿದ್ರೆ ಅದು ಅವ್ರಿಗೂ ವ್ಯಾಲ್ಯೂ ಇರೋಲ್ಲ, ನಮಗೂ ವ್ಯಾಲ್ಯೂ ಇರೋಲ್ಲ. ಅಷ್ಟೇ. ಇವಾಗ ಹೋಗ್ತಾ ಇದ್ದೀವಿ ಗಸ್. ಇಷ್ಟೊತ್ತಾಗೋಯ್ತು, ಹೋಗೋಷ್ಟ್ರಲ್ಲೇ 7:30 ಏನೋ ಟೈಮು. ನಮ್ಮಮ್ಮ ಇನ್ನೂ ಕೆಳಗೆ ಇಳಿತಾನೇ ಅವ್ರೆ. ಅವಾಗಿಂದ ಕೆಳಗಡೆ ಕಾಯ್ತಾ ಇದ್ದೀವಿ. ಪಾಪುನು ಬರ್ತಿದೆ ನಮ್ಮ ಜೊತೆಗೆ. ಬನ್ನಿ ಹೋಗೋಣ. ನೋಡಿ ಇವಾಗ ಎಂಟ್ರಿ ಆಗೋರು ಕೆಳಗಡೆಗೆ ಹೋಗ್ತಾ ಇದ್ದೀವಿ ಇವಾಗ. ಜಶ್ವಿಗೆ ಈ ಕಡ್ಗ ನೋಡಿದ್ವಿ, ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ದೊಡ್ಡದು ಯಾಕಂದರೆ ಮನೆಯಲ್ಲೇ ಇತ್ತು ಇಷ್ಟೊಂದು, ಅದಕ್ಕೇ ಪರ್ಫೆಕ್ಟ್ ಸೈಜ್ ಇಟ್ಕೋಣ ಅಂದ್ಬಿಟ್ಟು ಇದನ್ನು ಬೇಡ ಅಂದ್ಬಿಟ್ಟು ಚಿಕ್ಕದು ತೊಗೊಂಡ್ವಿ. ಬಟ್ ಇದೇ ಕ್ವಾಂಟಿಟಿಲೇ ಸ್ವಲ್ಪ ದಪ್ಪಕ್ಕಿರೋದೇ ನೋಡೋಣ ಅಂತಲೇ ಹೋಗಿದ್ದು ನಾವು. ಬಟ್ ಇದು ನೋಡಿ ತುಂಬ ದೊಡ್ಡದಾಗಿದೆ ಅನ್ನಿಸ್ತು. ನಾವು ಯಾವಾಗಲೂ ಇಲ್ಲೇ ತೊಗೊಳೋದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಪ್ರಕಾಶ್ ನಗರಲ್ಲಿ. ಸೊ ಆ ಅಂಗಡಿಗೆ ನಾವು ರೆಗ್ಯುಲರಾಗಿ ಹೋಗೋದಲ್ವ, ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಮತ್ತು ನನ್ನ ಮಗಳಿಗೆ ಕೈಗೆ ಹಾಕೋದು ಕಡ್ಗ ಮತ್ತು ಉಡ್ದಾರ ತೊಗೊಳೋಣ ಅಂತ ಹೋಗಿದ್ವಿ. ಇದು ಒರಿಜಿನಲ್ ಸಿಗಲ್ವಾ? ಇದ್ರಲ್ಲಿ ಒರಿಜಿನಲ್ ಸಿಗಲ್ವಾ? ಒರಿಜಿನಲ್ ಚೈನ್, ಕಾಲ್ ಚೈನ್ ಎಲ್ಲ ಮಿಕ್ಸಿಂಗೇ ಬರೋದು. ಕಾಲ್ ಚೈನ್ ಅವಿದ ಬರೋದು, ಸುಮ್ಮನೆ ಕಾಲ್ ಚೈನ್ ಅವಿದ ಬರೋದು. ಇದು 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 90 ರೂಪಾಯಿ ಕೊಟ್ಟಿದ್ದಾರೆ. ಇದು 30 ಗ್ರಾಮ್ಗೆ ಎಷ್ಟಾಯ್ತಾ? 2900. 2900. ಫೈನಲಿ ಎರಡೂ ತೊಗೊಂಡ್ವಿ. ಎರಡೂ ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಮೇ ಬಿ 2 ಸೇರಿ ಎಷ್ಟು ಗ್ರಾಮ್ ಇತ್ತಮ್ಮ? ಎಷ್ಟು 2 ಸೇರಿ ಎಷ್ಟು ಗ್ರಾಮ್ ಇತ್ತು? 2 ಸೇರಿ 30 ಗ್ರಾಮಾ? 2 ಸೇರಿ 30 ಗ್ರಾಮ್ ಏನೋ ಇತ್ತಂತ ಅನ್ಕೊತೀನಿ ಗೈಸ್. ಬಟ್ ಸ್ವಲ್ಪ ಲೂಸ್ ತೊಗೋಬೇಕಿತ್ತು ಅನಿಸುತ್ತೆ. ಬಟ್ ಟೈಟೇ ತೊಗೊಂಡ್ಬಿಟ್ವಿ ನಾವು. ಟೈಟ್ ಅಂದರೆ ಇವಾಗ ಆಗೋ ಸೈಜ್ಗೆ. ನೀವೇ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಹೋಗೋಣ. ಮಾಡ್ತೀರಾ ತಿಂಗ್ಳಿಗೆ 50,000? ಹ್ಞೂ ಮಾಡಲೇಬೇಕಮ್ಮ. ಆಗಿಲ್ಲ ಅಂದರೆ ನೈಟು ಡೇನು ದುಡಿತೀವಲ್ಲ. ಮುಂದೆ ಸುತ್ತ ಅಷ್ಟೇ. ಲೆಫ್ಟ್ ನಿಲ್ತಾನೆ ಪುಷ್ಪಾಂಜಲಿ. ಇಲ್ಲಿಗೆ 50 ರೂಪಾಯಿ ಮುಗೀತು ನಿಮ್ದು. 50 ರೂಪಾಯಿ ಕೊಡ್ತೀನಿ ನಡೀರಿ. ಇಲ್ಲಿಗೆ ಮುಗಿದೋಯ್ತು 50 ರೂಪಾಯಿ. ಏನಿಲ್ಲ, ಅಷ್ಟೆಲ್ಲ ಆಗೋದೇ ಇಲ್ಲ. ಇದು ಮಿನಿಮಮ್ ಬರೋದು ಇಲ್ಲಿಗೆ. ನಾವು ಫಿಶ್ ಅಂಗಡಿಗೆ ಹೋಗಪ್ಪ ಅಂತ ಜಸ್ಟ್ ಇವಾಗ ಮನೆಗೆ ಬಂದ್ವಿ. ವಿಡಿಯೋ ಫುಲ್ ನೋಡಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ ಅವಳ ಹತ್ರ ಇದೆ, ಅದನ್ನು ನಿಮಗೂ ತೋರಿಸ್ತೀನಿ ಬನ್ನಿ. ಇದೆಲ್ಲ ಅವಳಿಗೆ ಗಿಫ್ಟ್ ಬಂದಿರೋದು ಕಾಲ್ ಚೈನು. ಇದು ಬಂದು ಅದೇ 16 ಡೇಸ್ದು ಸೂತ್ಕ ಕಳ್ಕೊತಾರಲ್ಲ ಆವಾಗ ಕೊಟ್ಟಿದ್ದು. ಬಟ್ ಇದು ಕರೆಕ್ಟ್ ಸೈಜ್ ಇದೆ. ಬಟ್ ಇದೊಂದು ಹುಕ್ ಸರಿ ಇಲ್ಲ ಅಂದ್ಬಿಟ್ಟು ಇದನ್ನು ಹಾಕಿಲ್ಲ. ಇದನ್ನು ಸರಿ ಮಾಡಿಸ್ಕೊಬರ್ಬೇಕು ಅಂಗಡೀಲಿ. ನೆಕ್ಸ್ಟು ಇದೊಂದು ಬ್ಯಾಂಗಲ್ ಇದೆ. ಇದು ಕೂಡ ಪ್ರೆಸೆಂಟ್ ಮಾಡಿರೋದು. ನೋಡಿ ಯಾವ ಥರ ಇದೆ ಅಂತ. ಇದು ದೊಡ್ಡದು, ಬಟ್ ಇವಾಗ ಹಾಕೋಕ್ಕಾಗಲ್ಲ, ಎಷ್ಟು ದೊಡ್ಡದಿದೆ ನೋಡಿ. ಬಟ್ ಡಿಸೈನ್ ಸಕ್ಕತ್ತಾಗಿದೆ ಇದು. ಇದೊಂದಿದೆ, ಮತ್ತು ಇದೊಂದು ಕಡ್ಗ ಒಂದಿದೆ ನೋಡಿ. ಇದು ಸಕ್ಕತ್ತಾಗಿದೆ ಕಡ್ಗ. ಇದನ್ನು ಗಿಫ್ಟ್ ಕೊಟ್ಟಿರೋದೇನೆ.
ಬಟ್ ಇದು ದೊಡ್ಡದು ಅಂತ ಚಿಕ್ಕದು ತರೋಣ ಅಂತ ಹೋದ್ವಿ. ಆ್ಯಂಡ್ ಇದೊಂದು ಕಾಲ್ ಚೈನ್ ಒಂದಿದೆ. ಇದಾಗುತ್ತಾ ಗೊತ್ತಿಲ್ಲ ಅವಳಿಗೆ, ಇವಾಗ ಆಗಲ್ಲ ಅನ್ಕೋತೀನಿ, ಇನ್ನೊಂದು ಚೂರು ದೊಡ್ಡೋಳಾಗಬೇಕು. ಇದೊಂದು ಚೂರು ಇಷ್ಟು ಒಂಚೂರು ಲೂಸ್ ಇದೆ ಅಷ್ಟೇ. ಇದು ನೆಕ್ಸ್ಟ್ ಮಂತ್ ಹಾಕ್ಬೋದು ಅಂತ ಅನ್ಕೋತೀನಿ. ತುಂಬ ಇಷ್ಟ ನನಗೆ ಡಿಸೈನು, ಒಂಥರ ನಡೆದ್ರೆ ಸಕ್ಕತ್ತಾಗಿರುತ್ತೆ. ಈ ಕಾಲ್ ಚೈನು ಹಾಕಬೇಕು, ಈ ಕಾಲ್ ಚೈನು ಹಾಕಬೇಕು, ಸಕ್ಕತ್ತಾಗಿರುತ್ತೆ. ಅದೇ ಈ ತಿಂಗಳು ಹಾಕೋಣ ಅಂತ ಇದನ್ನ ಇಟ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಅವಳು ಗೋಲ್ಡ್ ರಿಂಗ್ ಕಲೆಕ್ಷನ್ಸು. ಇದು ನೋಡಿ ಹೆಂಗಿದೆ ಗೋಲ್ಡ್ ರಿಂಗ್ ಅಂತ. ಇದು ಒಂದು ಗೋಲ್ಡ್ ರಿಂಗ್ ಇದೆ ಅವಳದು. ಮತ್ತು ಇದೊಂದು ಡಿಸೈನ್ ಇದೆ, ಇದು ಸಕ್ಕತ್ತಾಗಿದೆ. ಒಂದಿನೂ ಹಾಕೇ ಇಲ್ಲ ಅವಳಿಗೆ, 1 ಇಯರ್ಗೆ ಹಾಕಬೇಕು. ಎಲ್ಲ ದೊಡ್ಡದಿದೆ ಅನ್ಕೋತೀನಿ. ನೋಡಿ ಎಷ್ಟು ಹಿಂಗಿದೆ. ಬಟ್ ಇದೊಂದು ಆಗ್ಬೋದು ಅವಳಿಗೆ, ಇದೊಂದು ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದೊಂದಿದೆ ನೋಡಿ ಹೆಂಗಿದೆ, ಒಂಥರ ಬಾಕ್ಸ್ ಥರ ಇದೆ, ಇದು ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು ಒಂಥರ ಮುತ್ತಿರೋ ಥರ ಇದು ಈ ಡಿಸೈನು ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಇದು ಮತ್ತು ಇದು ಇಷ್ಟ ಆಯಿತು, ಇದು ಇಷ್ಟ ಆಯಿತು. ಬಟ್ 4 ಚೆನ್ನಾಗಿದೆ, ಬಟ್ ಎಲ್ಲ ಚಿಕ್ಕದು, ನಾವು ಹಾಕೋಕ್ಕಾಗಲ್ಲ ನೋಡಿ. ಪಾಪುದು ಎಲ್ಲನೂ ಚಿಕ್ಕದು, ಚೆನ್ನಾಗಿದೆ ಇದೂ ತುಂಬ. ಇದು ಚೆನ್ನಾಗಿದೆ, ಇದೊಂಥರ ಟವರ್ ಏನೋ ಥರನೂ ಇದೆ, ಚೆನ್ನಾಗಿದೆ ಇದೂ ಡಿಸೈನು. ಈ 4 ಕಲೆಕ್ಷನ್ಸ್ ಇದೆ. ಬಟ್ ಇನ್ನು ನಾವು ರಿಂಗ್ ಇಸ್ಕೊಳಕ್ಕೆ ಇನ್ನೊಂದು ಕಾಲ್ ಚೈನ್ ತೊಗೊಳ್ಳೋಣ ಅಂತ ಇದ್ದೀವಿ. ಅಂದರೆ ಫುಲ್ಲು ಗೆಜ್ಜೆ ಇರುತ್ತಲ್ಲ, ಅದನ್ನು ತೊಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಬೇಡ ಸದ್ಯಕ್ಕೆ, ಯಾಕಂದರೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಹಳೇದಾಗಲಿ, ಒಂದು 7 ಮಂತ್ಸ್ ಆಗಲಿ ಅವಳಿಗೆ, ಆಗ ಹೊಸ್ದಾಗೆ ತೊಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ರೇಟೆಲ್ಲ ಚಿನ್ನ ರೇಟು ಮತ್ತು ಬೆಳ್ಳಿ ರೇಟೆಲ್ಲ ಜಾಸ್ತಿ ಆಗಿದೆ ಅಂತ ಅನ್ಕೋತೀನಿ. ಜಾಸ್ತಿ ಆಗಿದೆ. ಫಸ್ಟು ನನಗೆ ಅಂದರೆ 2 ಇಯರ್ಸ್ ಬ್ಯಾಕ್ ಏನೋ 70 ರುಪೀಸ್ ಏನೋ ಇತ್ತು ಅನ್ಕೋತೀನಿ. ಇವಾಗ 90, 100 ಆಗಿದೆ. ಇಸ್ಕೋಬೇಕು ಇನ್ನು. ಇದೊಂದು ದೊಡ್ಡ ಗೆಜ್ಜೆದು ಒಂದು ಇಸ್ಕೋಬೇಕು. ಅದು ಇಸ್ಕೊಂಡ್ಮೇಲೆ ಅದು ವ್ಲಾಗಲ್ಲಿ ತೋರಿಸ್ತೀನಿ ಬಿಡಿ ಗೈಸ್. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ನನ್ನ ಚಾನಲ್ನ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.